ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ನಾನಿವತ್ತು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕೆ ಬಂತೀನಿ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ಇದನ್ನು ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಿರೋದ್ರಿಂದ ನೀವು ಇದನ್ನು ಯೂಸ್ ಮಾಡ್ಬೋದು. ಏನೆಲ್ಲ ಬೆನಿಫಿಟ್ಸ್ ಇದೆ, ಇದನ್ನು ಯಾಕೆ ಯೂಸ್ ಮಾಡಬೇಕು, ಹಾಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ನೀವು ನೋಡ್ತಿದ್ದೀರಲ್ಲ, ಮಾಂಬೇರ್ ವೈಟ್ ಟರ್ಮರಿಕ್ ಪೌಡರ್. ಸೊ ಈ ಪೌಡರ್ ಬಂದು ಆಲ್ ಸ್ಕಿನ್ಗಳಿಗೆ ತುಂಬ ಅಡ್ಜಸ್ಟಬಲ್ ಪೌಡರ್ ಅಂತಲೇ ಹೇಳ್ಬೋದು. ಬ್ಯೂಟಿಗೆ ದ ಬೆಸ್ಟ್ ಸ್ಕಿನ್ ಕೇರ್ ಅಂತಲೇ ಇದನ್ನು ಹೇಳ್ಬೋದು. ಹೆಣ್ಮಕ್ಳಿಗೆ ಮೇಯ್ನಾಗಿ ಇಂಪಾರ್ಟೆನ್ಸ್ ನಾವು ಕೊಡೋದೇ ನಮ್ಮ ಬ್ಯೂಟಿಗೆ ಅಲ್ವಾ, ಸ್ಕಿನ್ ಕೇರ್ಗೆ. ಸೊ ಸ್ಕಿನ್ನನ್ನು ನಾವು ಹೇಗೆ ಇಟ್ಕೋಬೇಕು ಅಂತ ಆಸೆ ಪಡ್ತೀರೋ, ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೋ ಈ ಪ್ರಾಡಕ್ಟ್ ರಿಸಲ್ಟು ಸಹ ಹಾಗೆ ಇರುತ್ತೆ. ಈ ಪೌಡರ್ನ ನಾನು 2 ಇಯರ್ಸಿಂದ ಯೂಸ್ ಮಾಡ್ತಿರೋದ್ರಿಂದ ನನ್ನ ಸ್ಕಿನ್ನಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ ಫ್ರೆಂಡ್ಸ್. ಇದು ಪ್ರೆಗ್ನೆನ್ಸಿಲೂ ಯೂಸ್ ಮಾಡ್ಬೋದು, ಇದು ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಮೆನ್ಸ್ ಅಂತ ಏನಿಲ್ಲ, ಇದನ್ನು ಚಿಕ್ಕ ಮಕ್ಕಳಿಗೂ ಸಹ ನಾವು ಇದನ್ನು ಕಡಲೆ ಪೌಡರ್ ಹಿಟ್ಟಿನ ಜೊತೆ ಇದನ್ನು ಯೂಸ್ ಮಾಡಿದರೆ ಅವ್ರ ಸ್ಕಿನ್ ಸಹ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸೊ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರೋದ್ರಿಂದ ನಮ್ಮ ಮಕ್ಕಳಿಗೂ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಏನಕ್ಕೆ ಯೂಸ್ ಅಪ್ಪ ಅಂದರೆ, ನಮ್ಮ ಹೆಣ್ಮಕ್ಳಿಗೆ ಸ್ಕಿನ್ ಹೋಗ್ತಾ ಏಜ್ ಆಗ್ತಿದ್ದಂಗೆ ಇದು ಸೊಕ್ಕು ಅಂತ ಹೇಳ್ತಾರಲ್ಲ, ಸೊ ಹಾಗೆ ಬರುತ್ತೆ. ಡಾರ್ಕ್ ಸರ್ಕಲ್ಸ್ ಬರುತ್ತೆ, ನಿದ್ದೆ ಇಲ್ದಿರೆ, ಆಮೇಲೆ ಹೆವಿಲಿ ಪಿಂಪಲ್ಸ್ ಬರುತ್ತೆ. ಅದರಲ್ಲೂ ಆಯಿಲಿ ಸ್ಕಿನ್ ಇದ್ದವ್ರಿಗಂತೂ ಮೇಕಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಈ ಥರ ಸ್ಕಿನ್ನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ ಇದು 15 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ಹೇಗಪ್ಪ ಯೂಸ್ ಮಾಡೋದಂದರೆ, ಇದನ್ನು ನಾವು ಒಂದು ನಿಮಗೆ ಎಷ್ಟು ಸ್ಕಿನ್ ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು ನೀವು ಯೂಸ್ ಮಾಡಿ. ಸೊ ಇದಕ್ಕೆ ನೀವು ಹನಿ ಅಥವಾ ಲೆಮನ್ ಅಥವಾ ರೋಸ್ ವಾಟರ್, ಸೊ ಅಥವಾ ಕರ್ಡ್, ನೀವು ಇದನ್ನಲ್ಲಿ ಯಾವುದಾದ್ರೂ ಯೂಸ್ ಮಾಡಿ ನೀವು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಅಪ್ಲೈ ಮಾಡಿ ತಿಕ್ಕಾಗಿ ಸ್ವಲ್ಪ ಅಪ್ಲೈ ಮಾಡಿ. ಆ್ಯಂಡ್ ಇದನ್ನು ನೀವು ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಬಿಡಿ, ಅದಕ್ಕಂದ್ರೆ ಫುಲ್ ಡ್ರೈ ಆಗಬೇಕು. ಸೊ ಫುಲ್ ಡ್ರೈ ಆಗೋವರೆಗೂ ಇದನ್ನು ನೀವು ವಾಶ್ ಮಾಡೋಂಗಿಲ್ಲ. ಆ್ಯಂಡ್ ನೆಕ್ ಕೆಳಗಡೆ ಇರುವಂಥ ಡಾರ್ಕ್ ಸಹ ಇದರಲ್ಲಿ ಹೋಗುತ್ತೆ ಫ್ರೆಂಡ್ಸ್. 100% ಹೇಳ್ತೀನಿ, ಡಾರ್ಕ್ ಸಹ ಹೋಗುತ್ತೆ ಇದರಲ್ಲಿ. ಸೊ ನೀವು ಇದನ್ನು ತಿಕ್ಕಾಗಿ ಪೇಸ್ಟ್ ಮಾಡಿ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ನೀವು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ. ಜಾಸ್ತಿ ಹಾಟ್ ವಾಟರ್ ಹಾಕೋಕ್ಕೆ ಹೋಗಬೇಡಿ, ತಣ್ಣಗಿರೋ ನೀರಲ್ಲಿ ಚೆನ್ನಾಗಿ ಇದನ್ನು ತಿಕ್ಕಕ್ಕೆ ಹೋಗಬೇಡಿ. ನೈಸಾಗೆ ವಾಶ್ ಮಾಡಿ ಸಾಫ್ಟ್ ಕ್ಲಾತಲ್ಲಿ ನೀವು ಇದನ್ನು ಒರೆಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಆ್ಯಂಡ್ ಯಾವುದು ಸೋಪು ಸಹ ಯಾವುದು ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಇಷ್ಟೇ ಸಾಕು. ಸೊ ಇದನ್ನು ನಾವು ವಾರಕ್ಕೆ ಒಂದ್ಸಲಿ ಅಥವಾ ಆಫೀಸ್ ವರ್ಕಲ್ಲಿರೋರು ನೀವು ಇದನ್ನು ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಹೇಗೆ ನೆಸೆಸಿಟಿ ಇರುತ್ತೋ, ನಿಮಗೆ ಹೇಗೆ ಈಸಿ ಇರುತ್ತೋ ನೀವು ಹಾಗೆ ಯೂಸ್ ಮಾಡಿ. ಬಟ್ ಇದರ ರಿಸಲ್ಟ್ ಮಾತ್ರ 100ಗೆ 101% ಹೇಳ್ತೀನಿ, ನಿಮಗೆ ಇದು ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಯಾವ ಸ್ಕಿನ್ ಅವರಾದರೂ ಯೂಸ್ ಮಾಡ್ಬೋದು ಇದನ್ನು. ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ಸ್ಕಿನ್ ಮೇಲೆ ಯಾವುದೇ ದದ್ದುಗಳು ಅಂತ ಹೇಳ್ತಾರಲ್ವ, ಸೊ ಅದೆಲ್ಲ ಬರೋವಂಥ ಚಾನ್ಸಸ್ ಇರೋದಿಲ್ಲ. ಆ್ಯಂಡ್ ಮೋರ್ ಇದನ್ನು ಪ್ರೆಗ್ನೆಂಟ್ ವುಮೆನ್ಸ್ ಸ್ಟಿಚ್ ಮಾರ್ಕ್ಸ್ ಬರ್ತಿರೋ ಹಾಗೆ ಸಹ ಇದರಲ್ಲಿ ಯೂಸ್ ಮಾಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇದನ್ನು ಅರಿಶಿನ ಮತ್ತು ಹನಿ ಜೊತೆ ಯೂಸ್ ಮಾಡೋದ್ರಿಂದ ಒಳ್ಳೆ ಸ್ಕಿನ್ ಸಹ ತುಂಬ ಬ್ರೈಟ್ ಆಗುತ್ತೆ. ಹಾಗೆ ಎಲ್ಲ ಸ್ಕಿನ್ಗಳಿಗೂ ಇದು ತುಂಬ ಸೂಟೇಬಲ್ ಆಗಿ ಅಡ್ಜಸ್ಟ್ ಆಗುವಂಥ ಮಾಂಬೇರ್ ಪೌಡರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಿಮಗೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಸಿಗುತ್ತೆ. ಈವನ್ ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ. ಸೊ ನೀವು ಯಾವುದ್ರಲ್ಲಾದರೂ ಇದನ್ನು ಬೈ ಮಾಡಿ ಯೂಸ್ ಮಾಡ್ಬೋದು. ಸೊ ಇದನ್ನು ನೀವು ಯೂಸ್ ಮಾಡ್ತಾ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.